ಒಮ್ಮೆ ಕೋಲ್ಕತ್ತಾದ ದಕ್ಷಿಣೇಶ್ವರ ದೇವಸ್ಥಾನದಲ್ಲಿ ಪೂಜೆಯ ಸಮಯದಲ್ಲಿ ಅರ್ಚಕರಿಂದ ಏನೋ ಅಚಾತುರ್ಯವಾಗಿ ರಾಧಾ ಗೋವಿಂದನ ವಿಗ್ರಹದ ಒಂದು ಕಾಲು ಮುರಿದು ಹೋಯಿತು. ಒಡೆದ ವಿಗ್ರಹವನ್ನು ನೀರಿನಲ್ಲಿ ಹೂತು ಹೊಸ ವಿಗ್ರಹವನ್ನು ತರಬೇಕು ಅಂತ ಹೇಳಿ ವಿದ್ವಾಂಸರು ಸಲಹೆ ನೀಡಿದರು. ದೇವಾಲಯದ ಒಡತಿ ಯುವ ಅರ್ಚಕನ ಅಭಿಪ್ರಾಯವನ್ನು ಕೇಳಿದ್ಲು. ದೇವಿಯ ಅಲಂಕಾರ ಮಾಡುತ್ತಾ ಇದ್ದಂತಹ ಯುವ ಅರ್ಚಕ ಗದಾಧರ ದೇವಾಲಯದ ಒಡತಿಯನ್ನು ಉದ್ದೇಶಿಸಿ, ನಿಮ್ಮ ಅಳಿಯನ ಕಾಲು ಮುರಿದಿದ್ದರೂ ನೀವು ಅವನನ್ನು ನೀರಿನಲ್ಲಿ ಸಮಾಧಿ ಮಾಡಿ ಕೈಬಿಡುತ್ತಿದ್ದರಾ ಎಂದು ಪ್ರಶ್ನೆಯನ್ನು ಕೇಳಿದ. ಅವನು ಹೇಳಿದ್ದು ಎಲ್ಲರಿಗೂ ಅರ್ಥವಾಯಿತು. ಇಂದಿಗೂ ಸುಮಾರು 200 ವರ್ಷಗಳ ನಂತರವೂ ಕೂಡ ಆ ಮುರಿದ ವಿಗ್ರಹ ದೇವಾಲಯದಲ್ಲಿ ಹಾಗೇ ಇದೆ. ಈ ಗದಾಧರ ಬೇರೆ ಯಾರೂ ಅಲ್ಲ, ಅವರು ಮಾತೆ ಕಾಳಿಯ ಮಹಾನ್ ಭಕ್ತ ಮತ್ತು ಸ್ವಾಮಿ ವಿವೇಕಾನಂದರ ಗುರು. ಅವರನ್ನು ನಾವು ರಾಮಕೃಷ್ಣ ಪರಮಹಂಸ ಅಂತ ನೆನಪಿಸಿಕೊಳ್ತೇವೆ. 1835ರಲ್ಲಿ ಬಂಗಾಳದ ನಿವಾಸಿ ಖುದಿರಾಮ್ ತೀರ್ಥಯಾತ್ರೆಗೆ ಹೋದ. ಸುತ್ತಲೂ ಅಲೆದಾಡುತ್ತಾ ಅವನು ಗಯಾ ತಲುಪಿದ. ಅವನು ರಾತ್ರಿ ಮಲಗಿದಾಗ ಭಗವಾನ್ ಗದಾಧರ ಅವನ ಕನಸಿನಲ್ಲಿ ಬಂದು, ನಿನ್ನ ಶಕ್ತಿಯಿಂದ ನನಗೆ ತುಂಬ ಸಂತೋಷವಾಗಿದೆ, ನಾನು ನಿನ್ನ ಮಗನಾಗಿ ಹುಟ್ಟಬೇಕು ಅಂತ ಬಯಸ್ತೇನೆ ಅಂತ ಕೇಳುತ್ತಾನೆ. ಒಂದು ದಿನ ಖುದಿರಾಮ್ನ ಪತ್ನಿ ಚಂದ್ರಮಣಿ ಶಿವ ದೇವಾಲಯಕ್ಕೆ ಪೂಜೆ ಮಾಡಲು ಹೋಗ್ತಾಳೆ. ಇದ್ದಕ್ಕಿದ್ದಂತೆ ದೇವಾಲಯದಲ್ಲಿ ಬೆಳಕು ಹರಡುವುದನ್ನು ಅವಳು ಕಾಣ್ತಾಳೆ ಮತ್ತು ಶಿವಲಿಂಗದಿಂದ ಒಂದು ಬೆಳಕಿನ ಕಿರಣವು ಹೊರಹೊಮ್ಮಿ ಅವಳಲ್ಲಿ ವಿಲೀನವಾಗ್ತದೆ. ಮನೆಗೆ ಬಂದ ನಂತರ ಗಂಡ ಹೆಂಡತಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಫೆಬ್ರವರಿ 18, 1836 ಆ ದೈವಿಕ ದಿನವಾಗಿತ್ತು. ಚಂದ್ರಮಣಿಯು ಭಕ್ತಿ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ಜೋಡಿಸಲಿದ್ದ ಒಬ್ಬ ಮಗನಿಗೆ ಜನ್ಮವನ್ನು ನೀಡುತ್ತಾಳೆ. ಇಂದು ನಮಗೆಲ್ಲರಿಗೂ ಅವನು ರಾಮಕೃಷ್ಣ ಪರಮಹಂಸರೆಂದು ಪರಿಚಿತರಾಗಿದ್ದಾರೆ. ಗದಾಧರನ ಆಶೀರ್ವಾದದಿಂದ ಜನಿಸಿದ ರಾಮಕೃಷ್ಣರಿಗೆ ಬಾಲ್ಯದಲ್ಲಿ ಗದಾಧರ ಅಂತ ಹೆಸರಿಡಲಾಗಿತ್ತು. ಆದರೆ ಎಲ್ಲರೂ ಅವನನ್ನು ಪ್ರೀತಿಯಿಂದ ಗದಾಯ್ ಅಂತ ಕರೀತಾ ಇದ್ದರು. ಅವರ ಬಾಲ್ಯದ ಚೇಷ್ಟೆಗಳು ಎಲ್ಲರನ್ನ ಆಕರ್ಷಿಸ್ತಾ ಇತ್ತು. ಗದಾಯ್ ಸ್ವಲ್ಪ ದೊಡ್ಡವರಾದಾಗ ಖುದಿರಾಮ್ ಅವರಿಗೆ ಸ್ವತಃ ಭಕ್ತಿಗೀತೆಗಳ ಜೊತೆಗೆ ಪೌರಾಣಿಕ ಕಥೆಗಳನ್ನು ಹೇಳುತ್ತಾ ಇದ್ದರು. ಗದಾಧರರು ಆಗಾಗ್ಗೆ ಕುಂಬಾರರ ಮನೆಗಳಿಗೆ ಭೇಟಿ ನೀಡುತ್ತಾ ಇದ್ದರು. ದೇವರು ದೇವತೆಗಳ ವಿಗ್ರಹಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಅವರಿಂದ ಕಲಿತಾ ಇದ್ದರು. ಇಲ್ಲಿಂದಲೇ ಅವರ ಹೃದಯದಲ್ಲಿ ಭಕ್ತಿಯ ಬೀಜಗಳು ಮೊಳಕೆಯೊಡೆಯಲು ಪ್ರಾರಂಭವಾಯಿತು. ಬಾಲ್ಯದಿಂದಲೇ ಗದಾಧರ್ ಅವರ ಜೀವಭಾವ ಸಮಾಧಿ ಹೊಂದಲು ಪ್ರಾರಂಭಿಸಿತ್ತು. ಒಮ್ಮೆ ಭಜನೆಗಳನ್ನು ಹಾಡುವಾಗ ಅವರ ದೇಹವು ಇದ್ದಕ್ಕಿದ್ದಂತೆ ನಿಶ್ಚೇಷ್ಟಿತವಾಯಿತು. ಅವರು ಸಮಾಧಿಯನ್ನು ಪ್ರವೇಶಿಸಿದರು. ಆಗ ಎಲ್ಲರೂ ಕೂಡ ದೇವಿಯನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಅದ್ಭುತ! ದೇವಿಯ ಹೆಸರು ಉಚ್ಚರಿಸಿದಾಗ ತಕ್ಷಣ ಗದಾಧರ ಎದ್ದು ಕುಳಿತ. ಅವನ ಮುಖದಲ್ಲಿ ಅದ್ಭುತವಾದಂಥ ಒಂದು ಹೊಳಪು ಇತ್ತು. ಮನೆಯ ಆರ್ಥಿಕ ಸ್ಥಿತಿ ಹದಗೆಡುತ್ತಾ ಇತ್ತು. ಗದಾಧರ ಅವರ ಅಣ್ಣ ರಾಮಕುಮಾರ ಕೋಲ್ಕತ್ತಾಕ್ಕೆ ಹೋದರು. ನಂತರ ಗದಾಧರ ಅವರನ್ನು ಅಲ್ಲಿಗೆ ಕರೆಸಿಕೊಳ್ಳಲಾಯಿತು. ಅವರಿಗೆ ಪೂಜೆ ಮತ್ತು ಅರ್ಚನೆಗಳನ್ನು ಮಾಡುವ ಕೆಲಸ ಸಿಕ್ಕಿತು. ಶೀಘ್ರದಲ್ಲೇ ಗದಾಧರ ತಮ್ಮ ಭಕ್ತಿ ಮತ್ತು ಮಧುರವಾದ ಧ್ವನಿಯಿಂದಾಗಿ ಅಲ್ಲಿ ಪ್ರಸಿದ್ಧರಾದರು. ರಾಣಿ ರಾಸ್ಮಣಿ ಎಂಬ ಭೂಮಾಳಿಕಳೊಬ್ಬಳು ದಕ್ಷಿಣೇಶ್ವರದಲ್ಲಿ ಮಾತೆ ಕಾಳಿಯ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದಾಗ ಗದಾಧರ ಅವರ ಜೀವನದಲ್ಲಿ ಹೊಸ ತಿರುವು ಬಂದಿತ್ತು. ಸಂಪೂರ್ಣ ಜ್ಯೋತಿರ್ಲಿಂಗವನ್ನು ಸಹ ಅಲ್ಲಿ ಸ್ಥಾಪಿಸಲಾಯಿತು. ರಾಣಿಯ ಅಳಿಯ ಮಧುರನಾಥನು ರಾಮಕುಮಾರನನ್ನು ದೇವಾಲಯದ ಪ್ರಧಾನ ಅರ್ಚಕನನ್ನಾಗಿ ಮಾಡಿದನು. ಅವನು ಹೇಗೋ ತನ್ನ ಸಹೋದರ ಗದಾಧರನನ್ನು ತಾಯಿಯನ್ನು ಅಲಂಕರಿಸುವ ಕೆಲಸವನ್ನು ಒಪ್ಪಿಕೊಳ್ಳುವಂತೆ ಮನವೊಲಿಸಿದನು. ಕೆಲವೇ ದಿನಗಳಲ್ಲಿ ಗದಾಧರನ ಅಣ್ಣ ರಾಮಕುಮಾರ ಕೊನೆಯುಸಿರೆಳೆಯುತ್ತಾನೆ. ಈಗ ಕಾಳಿಮಾತೆಯನ್ನು ಪೂಜಿಸುವ ಜವಾಬ್ದಾರಿಯೂ ಕೂಡ ಗದಾಧರನ ಹೆಗಲ ಮೇಲೆ ಬೀಳ್ತಿತ್ತು. ಅವರು ತಮ್ಮ ಮಾತೆಯೊಂದಿಗೆ ಎಷ್ಟು ಆಪ್ತನಾಗಿದ್ದನೆಂದರೆ ಅವಳನ್ನು ಹೇಗೆ ದರ್ಶಿಸಬೇಕು, ಅವಳನ್ನು ಹೇಗೆ ದರ್ಶಿಸಲು ಸಾಧ್ಯವಾಗುತ್ತದೆ ಅಂತ ಮನದಲ್ಲಿ ಯೋಚಿಸುತ್ತಲೇ ಇದ್ದನು. ಗದಾಧರನಿಗೆ ತನ್ನ ಮಾತೆಯನ್ನು ಕಾಣಬೇಕೆಂಬ ಕಾತುರ ಎಷ್ಟು ಹೆಚ್ಚಾಯಿತೆಂದರೆ ಮಾತೆಯನ್ನು ಕಾಣದ ಜೀವನ ಅರ್ಥಹೀನ ಎಂದು ಅವರಿಗೆ ಅನಿಸಲು ಪ್ರಾರಂಭವಾಯಿತು. ಒಂದು ರಾತ್ರಿ ಅವರು ದೇವಾಲಯದಲ್ಲಿ ನೇತಾಡುತ್ತಾ ಇದ್ದಂತಹ ಕತ್ತಿಯಿಂದ ತನ್ನ ಜೀವವನ್ನು ಕೊನೆಗೊಳಿಸಲು ನಿರ್ಧರಿಸಿದರು. ಆಗ ತಾಯಿ ಕಾಣಿಸಿಕೊಂಡಳು. ಅವಳು ತನ್ನ ಮಗನನ್ನು ಹೇಗೆ ತಾನೇ ಜೀವತ್ಯಾಗ ಮಾಡಲು ಬಿಟ್ಟಾಳು. ದೇವಾಲಯದಲ್ಲಿ ದೈವಿಕ ಬೆಳಕು ಕಂಡಿತ್ತು. ದೇವಾಲಯ ಮತ್ತು ಸಂಕೀರ್ಣವು ಕಣ್ಮರೆಯಾಯಿತು. ತಾಯಿ ಮತ್ತು ಅವಳ ನಿಷ್ಠಾವಂತ ಮಗನ ನಡುವೆ ಯಾರೂ ಇರಲಿಲ್ಲ. ಮರುದಿನದಿಂದ ಗದಾಧರನ ವರ್ತನೆ ಬದಲಾಯಿತು. ಅವರು ಮೊದಲಿಗೆ ಮಾತಿಗೆ ಉಡುಗೆ ತೊಡಿಸಿ ನಂತರ ಊಟವನ್ನೂ ಹಾಕುತ್ತಿದ್ದರು. ಒಂದು ರಾತ್ರಿ ದೇವಾಲಯದಲ್ಲಿ ಭಜನೆಗಳನ್ನು ಹಾಡುತ್ತಾ ಇದ್ದಂತಹ ಗದಾಧರರು ಭಜನೆಯನ್ನು ನಿಲ್ಲಿಸಿ, ನೀನು ದೇವಾಲಯದಲ್ಲಿದ್ದೀಯಾ, ಆದರೆ ಮಾಯೆ ನಿನ್ನ ಮನಸ್ಸಿನಿಂದ ಹೋಗಿಲ್ಲ ಎಂದು ರಾಣಿ ರಾಸ್ಮಣಿಯನ್ನು ಗದರಿಸಿದರು. ವಾಸ್ತವವಾಗಿ ಆ ಸಮಯದಲ್ಲಿ ರಾಣಿ ತನ್ನ ಯಾವುದೋ ಪ್ರಕರಣದ ಬಗ್ಗೆ ಯೋಚಿಸುತ್ತಿದ್ದಳು.
ಗದಾಧರನು ಈಗ ಜನರ ಮನಸ್ಸನ್ನು ಓದಲು ಪ್ರಾರಂಭಿಸಿದ್ದ. ಮಾಯೆ 2 ವಿಧ, ವಿದ್ಯಾಮಾಯೆ ಮತ್ತು ಅವಿದ್ಯಮಾಯೆ ಎಂದು ಗದಾಧರನು ಎಲ್ಲರಿಗೂ ವಿವರಿಸಲು ತೊಡಗಿದ್ದ. ವಿದ್ಯಾಮಾಯೆಯಲ್ಲಿ 2 ವಿಧಗಳಿವೆ, ವಿವೇಕ ಮತ್ತು ವೈರಾಗ್ಯ. ಆದರೆ ಅವಿದ್ಯಾಮಾಯೆಯು 6 ವಿಧವಾಗಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರ. ಅವಿದ್ಯಾಮಾಯೆಯು ಮನುಷ್ಯರನ್ನು ನಾನು ಮತ್ತು ನನ್ನದು ಇತ್ಯಾದಿಗಳ ಜ್ಞಾನದಿಂದ ದೂರ ಮಾಡುತ್ತದೆ. ಆದರೆ ವಿದ್ಯಾಮಾಯೆಯು ಅಜ್ಞಾನವನ್ನು ನಾಶ ಮಾಡಿ ಮನುಷ್ಯನನ್ನು ಸರಿಯಾದ ಮಾರ್ಗಕ್ಕೆ ತರುತ್ತದೆ. ಇತ್ತ ಗದಾಧರರ ತಾಯಿ ಅವರ ಮದುವೆಯ ಬಗ್ಗೆ ಚಿಂತಿತರಾಗಿದ್ದರು. ವಯಸ್ಸಿನ ಅಂತರ ಹೆಚ್ಚಿದ್ದರೂ ಕೂಡ ಗುಣ ಒಳ್ಳೆಯದಿದ್ದ ಕಾರಣಕ್ಕಾಗಿ ಶಾರದಾಮಣಿ ಎಂಬ ಹುಡುಗಿಯನ್ನು ಅವರು ಗದಾಧರನಿಗೆ ಮದುವೆ ಮಾಡಿಕೊಟ್ಟರು. ಮದುವೆಯಾದ 1.5 ವರ್ಷದ ನಂತರ ಗದಾಧರರು ಭೈರವಿ ಎಂಬ ಸನ್ಯಾಸಿಯನ್ನು ಭೇಟಿಯಾದರು. ಅವರು ಶಾಸ್ತ್ರಗಳ ಪ್ರಕಾರ ಗದಾಧರರಿಗೆ ಪೂಜೆಯ ದೀಕ್ಷೆಯನ್ನು ನೀಡಿದರು. ನಂತರ ವಿದ್ವಾಂಸರ ಸಭೆಯಲ್ಲಿ ಭೈರವಿ ಗದಾಧರರು ಇನ್ನು ಮುಂದೆ ಸಾಮಾನ್ಯ ಮನುಷ್ಯರಲ್ಲ, ಬದಲಾಗಿ ದೈವಿಕ ಅವತಾರ ಎಂದು ತಾರ್ಕಿಕವಾಗಿ ಸಾಬೀತುಪಡಿಸಿದರು. 1865ರಲ್ಲಿ ಸಂತ ತೋತಾಪುರಿಜಿ ಎಂಬ ನಾಗ ಸನ್ಯಾಸಿ ಪಂಜಾಬ್ನಿಂದ ದಕ್ಷಿಣೇಶ್ವರಕ್ಕೆ ಬಂದರು. ಅವರು ಗದಾಧರನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಸನ್ಯಾಸ ದೀಕ್ಷೆಯನ್ನು ನೀಡಿದರು. ನಂತರ ಅವರು, ಇಂದಿನಿಂದ ಎಲ್ಲರೂ ನಿಮ್ಮನ್ನು ರಾಮಕೃಷ್ಣ ಎಂಬ ಹೆಸರಿನಿಂದ ಗುರುತಿಸುತ್ತಾರೆ ಎಂದು ಹೇಳಿದರು. 1868ರಲ್ಲಿ ಮಧುರಾದಾಸ್ ಅವರ ಕೋರಿಕೆಯ ಮೇರೆಗೆ ರಾಮಕೃಷ್ಣರು ಅವರೊಂದಿಗೆ ತೀರ್ಥಯಾತ್ರೆಗೆ ಹೋದರು. ಆದರೆ ದಾರಿಯಲ್ಲಿ ಜನರ ಬಡತನವನ್ನು ನೋಡಿ ಅವರು ಭಾವುಕರಾದರು. ಹೇಗೋ ಮಥುರಾದಾಸ್ ತನ್ನಿಂದ ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಿದರು. ಇದಾದ ನಂತರವೇ ಅವರು ತಮ್ಮ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸಿದರು. ರಾಮಕೃಷ್ಣರು ಅನಾರೋಗ್ಯದಿಂದ ಬಳಲಲು ಪ್ರಾರಂಭವಾಯಿತು. ಅವರ ಪತ್ನಿ ಶಾರದಾಮಣಿ ಅವರನ್ನು ನೋಡಿಕೊಳ್ಳಲು ಗ್ರಾಮವನ್ನು ತೊರೆದರು. ದಾರಿಯಲ್ಲಿ ಅವರು ಅಸ್ವಸ್ಥರಾದರು. ಆದ್ದರಿಂದ ಒಬ್ಬ ಮಹಿಳೆ ಅವರನ್ನು ದಕ್ಷಿಣೇಶ್ವರಕ್ಕೆ ಕರೆದೊಯ್ದರು. ವಾಸ್ತವವಾಗಿ ತಾಯಿ ಕಾಳಿಯು ಗಂಡನಂತೆಯೇ ಹೆಂಡತಿಯ ಮುಂದೆಯೂ ಪ್ರತ್ಯಕ್ಷಳಾಗಿದ್ದರು. ಒಮ್ಮೆ ಬ್ರಾಹ್ಮಣ ಸಮುದಾಯದ ಮುಖ್ಯಸ್ಥ ಕೇಶವಚಂದ್ರ ಸೇನ್ ರಾಮಕೃಷ್ಣರನ್ನು ಭೇಟಿಯಾಗಲು ಬಂದಿದ್ದರು. ರಾಮಕೃಷ್ಣರಿಂದ ತುಂಬ ಪ್ರಭಾವಿತರಾದ ಅವರು ಅವರನ್ನು ಪರಮಹಂಸ ಎಂದು ಕರೆಯಲು ಪ್ರಾರಂಭಿಸಿದರು. ಈಗ ಗದಾಧರನು ರಾಮಕೃಷ್ಣ ಪರಮಹಂಸರಾದರು. ನಂತರ ನರೇಂದ್ರನಾಥ ದತ್ತ ಎಂಬ ಯುವಕ ಅವರ ಜೀವನದಲ್ಲಿ ಬಂದನು. ಅವನು, ನೀವು ದೇವರನ್ನು ಭೇಟಿ ಮಾಡಿದ್ದೀರಾ ಎಂದು ಎಲ್ಲರನ್ನೂ ಕೇಳುತ್ತಾ ಇದ್ದ. ಪರಮಹಂಸರನ್ನೂ ಕೇಳಿದಾಗ ಅವರು, ಹೌದು, ನಾನು ದೇವರನ್ನು ಭೇಟಿಯಾಗಿದ್ದೇನೆ, ನನ್ನ ಜೊತೆ ಇರಿ, ನಿಮಗೂ ಕೂಡ ದೇವರ ಸಾಕ್ಷಾತ್ಕಾರವನ್ನು ಮಾಡಿಸ್ತೇನೆ ಅಂತ ಉತ್ತರವನ್ನು ನೀಡಿದರು. ಆದರೆ ನರೇಂದ್ರನು ರಾಮಕೃಷ್ಣರನ್ನು ತನ್ನ ಗುರುವೆಂದು ಸುಲಭವಾಗಿ ಸ್ವೀಕರಿಸಲಿಲ್ಲ. ರಾಮಕೃಷ್ಣರು ಆಧ್ಯಾತ್ಮದ ಹಾದಿಯಲ್ಲಿ ಸಂಪತ್ತನ್ನು ಒಂದು ಅಡಚಣೆ ಎಂದು ನಂಬಿದ್ದರು ಮತ್ತು ಹಣದ ಸ್ಪರ್ಶವೂ ಕೂಡ ಅವರನ್ನು ಅಶಾಂತರನ್ನಾಗಿ ಮಾಡುತ್ತಾ ಇತ್ತು. ಅದನ್ನು ಪರೀಕ್ಷಿಸಲು ಒಂದು ದಿನ ನರೇಂದ್ರನು ಅವರ ಅನುಪಸ್ಥಿತಿಯಲ್ಲಿ ಮಂಚದ ಹಾಸಿಗೆಯ ಕೆಳಗೆ ಒಂದು ಬೆಳ್ಳಿಯ ನಾಣ್ಯವನ್ನಿಟ್ಟನು. ರಾಮಕೃಷ್ಣರು ಬಂದು ಹಾಸಿಗೆಯ ಮೇಲೆ ಕುಳಿತಾಗ ಅವರು ನೋವಿನಿಂದ ಮೇಲಕ್ಕೆ ಹಾರಿ ತಮ್ಮ ಹಾಸಿಗೆಯನ್ನು ಯಾರಾದರೂ ಪರೀಕ್ಷಿಸಿರಿ ಎಂದು ಕೇಳಿಕೊಂಡರು. ಹಾಸಿಗೆಯನ್ನು ಹುಡುಕಿದಾಗ ನಾಣ್ಯ ಸಿಕ್ಕಿತ್ತು. ಅವರು ಮುಗುಳ್ನಗುತ್ತಾ ನರೇಂದ್ರನಿಗೆ, ಹಾಗಾದರೆ ನೀನು ನನ್ನನ್ನು ಪರೀಕ್ಷಿಸ್ತಾ ಇದ್ದೀಯಾ ಅಂತ ಪ್ರಶ್ನೆಯನ್ನು ಕೇಳಿದರು. ನರೇಂದ್ರನ ಗುರುವಿನ ಹುಡುಕಾಟವು ಅಲ್ಲಿಗೆ ಪೂರ್ಣಗೊಂಡಿತ್ತು. ರಾಮಕೃಷ್ಣರನ್ನು ಭೇಟಿಯಾದ ನಂತರ ನರೇಂದ್ರನ ಜೀವನ ಬದಲಾಯಿತು. ರಾಮಕೃಷ್ಣರು ನರೇಂದ್ರನಿಗೆ ಟಾಕಾ ಮಾಟಿ ಮಾಟಿ ಟಾಕಾ ಅಂದರೆ, ನೀವು ಹಣದ ಹಿಂದೆ ಓಡದಿದ್ದರೆ ನಿಮಗೆ ಹಣವೂ ಕೂಡ ಮಣ್ಣು, ಆದರೆ ಹಣ ಗಳಿಸಲು ಬಯಸುವವರಿಗೆ ಮಣ್ಣು ಕೂಡ ಹಣ ಅಂತ ಹೇಳಿ ವಿವರಿಸಿದರು. ಇದಾದ ನಂತರ ನರೇಂದ್ರರು ಪರಮಹಂಸರನ್ನು ತಮ್ಮ ಗುರುಗಳೆಂದು ಸ್ವೀಕರಿಸಿದರು. ಇದೇ ನರೇಂದ್ರರು ನಂತರ ಸ್ವಾಮಿ ವಿವೇಕಾನಂದರಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದರು. 1885ರಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಗಂಟಲು ಕ್ಯಾನ್ಸರ್ ಬಂತು. ಅವರ ಆರೋಗ್ಯ ಹದಗೆಡುತ್ತಿತ್ತು. ಆದರೆ ಅವರ ಪ್ರಯಾಣ ನಿಲ್ಲಲಿಲ್ಲ. ನರೇಂದ್ರ ಸುರೇಂದ್ರನಾಥ ಮಿತ್ರ, ಕೇಶವ್ ಚಂದ್ರ ಸೇನ್, ಬಲರಾಮ್ ಬಸು, ಮಹೇಂದ್ರನಾಥ್ ಗುಪ್ತಾ, ಗಿರೀಶ್ ಚಂದ್ರ ಘೋಷ್, ಮನಮೋಹನ್ ಮಿತ್ರ, ರಾಮಚಂದ್ರ ದತ್ತ ಮುಂತಾದ ಅವರ ಎಲ್ಲ ಮಹಾನ್ ಶಿಷ್ಯರು ತಮ್ಮ ಗುರುವಿನ ಬಗ್ಗೆ ಚಿಂತಿತರಾಗಿದ್ದರು. ರಾಮಕೃಷ್ಣರು ನರೇಂದ್ರ ಸೇರಿದಂತೆ 11 ಶಿಷ್ಯರಿಗೆ ದೀಕ್ಷೆ ನೀಡುವ ಮೂಲಕ ರಾಮಕೃಷ್ಣ ಸಂಘವನ್ನು ಸ್ಥಾಪಿಸಿದರು. ಶಿಷ್ಯರ ಚಿಂತೆಗಳನ್ನು ನಿವಾರಿಸುತ್ತಾ ಅವರು ಹೀಗೆ ವಿವರಿಸಿದರು: ಒಬ್ಬರೇ ಗುರುಗಳು ಇರುತ್ತಾರೆ, ಆದರೆ ಉಪಗುರುಗಳು ಅನೇಕರಿರಬಹುದು. ನಮಗೆ ಶಿಕ್ಷಣ ನೀಡುವವರನ್ನು ಉಪಗುರುಗಳು ಎಂದು ಕರೆಯಲಾಗುತ್ತದೆ. ದತ್ತಾತ್ರೇಯರು ಈ ರೀತಿ 24 ಉಪಗುರುಗಳನ್ನು ಸೃಷ್ಟಿಸಿದ್ದರು ಎಂದು ಭಾಗವತದಲ್ಲಿ ಬರೆಯಲಾಗಿದೆ. ಅದು ಆಗಸ್ಟ್ 16, 1886 ದಿನ ಬೆಳಗ್ಗೆ ತೀವ್ರ ಅಸ್ವಸ್ಥರಾಗಿದ್ದ ರಾಮಕೃಷ್ಣರ ದೇಹದ ಮೂಲಕ ಒಂದು ವಿದ್ಯುತ್ ಪ್ರವಾಹ ಹಾದು ಹೋಯಿತು. ಅವರು ಕಾಳಿ ಮಾತೆಯ ಹೆಸರನ್ನು 3 ಬಾರಿ ಜಪಿಸಿದರು. ನಂತರ ಬೆಳ್ಳಂಬೆಳಗ್ಗೆ ಅವರು ಶಾಶ್ವತವಾಗಿ ಸಮಾಧಿಯನ್ನು ಪ್ರವೇಶಿಸಿದರು. ಇಂದಿಗೂ ಅವರ ಚಿಂತನೆಗಳು ಇಡೀ ಜಗತ್ತಿನ ಜನರಿಗೆ
ದೀಪಸ್ತಂಭದ ಹಾಗೆ ಬೆಳಕನ್ನು ನೀಡುತ್ತಾ ಇದೆ.